ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ರಿ. ಸೊ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಬಹಳ ಇಂಪಾರ್ಟೆಂಟು. ಸೊ ಹಂಗ ನಾನು ಮಾಡೋ ಫಸ್ಟ್ ವಿಡಿಯೋಸ್ ಏನಾದರೂ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸು ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತಾ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ಲಾಗ್ ಬಂದು ಇವತ್ತಿನ ಒಂದು ಲಾಗ್ ಒಳಗೆ ನಾನು ಏನು ಹೇಳ್ಬೇಕು ಅನ್ಕೊಂಡಿನಿ ಅಂದ್ರೆ, ನಾನು ಮೊನ್ನೆ ಏನು ವಿಡಿಯೋ ಹಾಕಿದ್ನಲ್ಲ ಬಹಳ ಚಲೋ ರೆಸ್ಪಾನ್ಸ್ ಕೊಟ್ರಿ. ನಾನು ಅನ್ಕೊಂಡೆ ಭಾಳ ದಿನ ಆಯಿತು ಗ್ಯಾಪ್ ಕೊಟ್ಟಿನಿ, ವಾಪಸ್ ವ್ಯೂಸ್ ಬರ್ತಾವೋ ಇಲ್ಲೋ ಅನ್ಕೊಂಡಿದ್ದೆ. ಬಟ್ ಚಲೋ ನೋಡಿರಿ, ನನಗನ್ನಿಸ್ತು ಒಳ್ಳೆ ಕಂಟೆಂಟ್ ಮಾಡೀನಿ ಅಂತ. ಅದ್ರ ಜೊತೆಗೆ ಎಷ್ಟೋ ಕಮೆಂಟ್ಸ್ ಕೂಡ ಬಂದಿದ್ವು. ಹಾಗಾಗಿ ಆ ಕಮೆಂಟ್ಸಲ್ಲಿ ನಾನು ಆಲ್ಮೋಸ್ಟ್ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡೀನಿ. ಇವತ್ತು ಏನು ಮಾಡ್ಬೇಕು ಅನ್ಕೊಂಡೆ ಅಂದರೆ, ಅದು ಒಂದಿಷ್ಟು ಕ್ವಶನ್ಸು ಯಾವ ಯಾವ ಡಿಸ್ಟಿಕಲ್ಲಿ ಐತಿ ಅಥವಾ ಯಾರ್ಯಾರಿಗೆ ಅವೈಲೇಬಲ್ ಐತಿ ಅಂತಂದು ನಾನು ಹೇಳ್ಬಿಡ್ತೀನಿ. ಸಾರಿ ಲೇಟ್ ಮಾಡಿದ್ದಕ್ಕೆ, ಸ್ಕೂಲ್ ಇತ್ತು. ಹಂಗಾಗಿ ಇವತ್ತು ನಮ್ಮದು ಲೋಕಲ್ ಹಾಲಿಡೇ ಕೊಟ್ಟರೆ, ಹಂಗಾಗಿ ಇವತ್ತು ನಾನು ವಿಡಿಯೋ ಮಾಡತ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್, ಈ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಏನೈತಿ ಬಾಗಲಕೋಟಲ್ಲಿ ಐತಿ, ಬಿಟ್ರೆ ಬೆಂಗಳೂರಲ್ಲಿ ಐತಿ. ಬೆಂಗಳೂರು ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಐತಿ. ಸೊ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಐತಿ. ನೀವು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಊರಾಗಿರ್ಲಿ, ಅಲ್ಲಿ ನಿಯರ್ ಯಾವುದಾದ್ರು ಇದ್ರೆ ಕೊಟ್ಟೆ ಕೊಡ್ತಾರ. ನಿಮ್ಮ ಕ್ವಾಲಿಫಿಕೇಶನ್ MA BEd ಅಥವಾ BSc ಓನ್ಲಿ BEd ಅಥವಾ TET ಕ್ಲಿಯರ್ ಏನೇ ಇದ್ರೂ ಕೂಡ ಅಲ್ಲಿ ನೋಡೋದು ನಿಮ್ಮ ಟ್ಯಾಲೆಂಟನ್ನು ನೋಡ್ತಾರ. ಸರ್ಟಿಫಿಕೇಟ್ ಜೊತೆಗೆ ಅವ್ರು ಏನು ಮಾಡ್ತಾರ ಅಂದರೆ, ಅಪ್ಲಿಕೇಶನ್ ಹಾಕ್ತಿರಲ್ಲ ಅಲ್ಲಿ ನಿಮ್ಗೆ ಇಂಟರ್ವ್ಯೂ ಕರೀತಾರ. ಆ ಇಂಟರ್ವ್ಯೂ ಅಲ್ಲಿ ನೀವೇನಾದರೂ ಇಂಟರ್ವ್ಯೂನ ಫೇಸ್ ಮಾಡಿ ಚೆನ್ನಾಗಿ ಮಾಡಿದ್ರ ಅಂತಂದ್ರೆ ಡೆಮೋ ಕೇಳ್ತಾರ. ಡೆಮೋನು ಚಲೋ ಕೊಟ್ರಿ ಅಂತಂದ್ರೆ ಆಟೋಮೆಟಿಕ್ ಕೊಡ್ತಾರ. ನಿಮ್ಮ ನಿಯರ್ ಊರು ಅಂದರೆ ನಿಮ್ಮ ಊರಲ್ಲೇ ಇರಲ್ಲ, ಆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶಾಲೆಗಳು ಎಲ್ಲೆಲ್ಲಿದಾವಲ್ಲ ಅಲ್ಲಲ್ಲಿ ಆ ಒಂದು ಪ್ಲೇಸಸ್ನ ಕೊಡ್ತಾರ. ಸೊ ಪ್ರತಿಯೊಬ್ರು ಹಾಕ್ರಿ. ಬಟ್ ಇದು ಶಿವಮೊಗ್ಗ ಇದು ಈ ಕಡೆ ರಾಯಚೂರು ಕಡೆ ಇಲ್ಲ ಇದು. ಬಟ್ ನೀವು ಇಲ್ಲಿ ಕಡೆ ಬಂದು ಮಾಡ್ಬೋದು, ಯಾಕಂದ್ರೆ ಇಲ್ಲೆಲ್ಲ ಕೊಟ್ಟಿರುವಂಥ ಊರು. ಇವಾಗ ಫಾರ್ ಎಕ್ಸಾಂಪಲ್ ನಂದು ಮುದೋಳ ಹತ್ರ ಹಲರ್ಲಿ, ಬಟ್ ನನಗೆ ಕೂಡ್ಲು ಸಂಘ ಕೊಟ್ಟಿದ್ದಾರೆ. ಸೊ ಇವಾಗ ನಾ ಅಮ್ಮನ ಮನೆ ಐತಿ ಅಂತ ಏನು ಮಾಡತ್ತೀನಿ, ಬಟ್ ಅಲ್ಲೇ ಕೂಡ್ಲು ಸಂಘದೊಳಗೆ ನಾ ಬಾಡಿಗೆ ಇದ್ದೆ. ನೀವೇನಾದರೂ ಮಾಡಬೇಕು ಅನ್ಕೊಂತಿದ್ರೆ ಮಾಡ್ರಿ. ಇಲ್ಲಿ ಕೂಡ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ. ಫಸ್ಟ್ ಪೇಮೆಂಟ್ 15,000 ಕೊಡ್ತಾರ ಅಂತ ನಿಮ್ಗೆ ಅನಿಸ್ಬೋದು, 15,000ಕ್ಕೆ ಅಷ್ಟು ದೂರ ಹೋಗ್ಬೋದೇನೋ ಅಂತ. ಬಟ್ 15,000 ಅಂತ ಲೆಕ್ಕಕ್ಕಿಟ್ಟಾಗ 2 ವರ್ಷ 15,000 ಕೊಡ್ತಾರ. ಬಟ್ ನೆಕ್ಸ್ಟ್ ಏನೈತಿ, ಟೀಚಿಂಗ್ ಒಂದು ಪ್ರೊಫೆಷನ್ ಫೀಲ್ಡ್ ಮುಗೀತು ಅಂದರೆ, PPT ಮುಗೀತು ಅಂತಂದರೆ ನೆಕ್ಸ್ಟ್ ನೀವು ಏನು ಮಾಡ್ತಿರಲ್ಲ ಅವಾಗ ನಿಮ್ಗೆ ಏನು ಗೌರ್ಮೆಂಟ್ದು ಯಾವ ಥರ ರೂಲ್ಸ್ ಬರುತ್ತೆ ಅದೇ ಥರ. ಬಟ್ ಪೇಮೆಂಟ್ ಜಾಸ್ತಿ ಅಂದರೆ ಸ್ವಲ್ಪ ಇನ್ಕ್ರಿಮೆಂಟ್ ಇರುತ್ತೆ. ಬಟ್ ನಿಮ್ಗೆ ಏನಂದರೆ 2 ತಿಂಗಳ ರಜೆದಲ್ಲೂ ಕೂಡ ಪೇಮೆಂಟ್ ಹಾಕ್ತಾರ. ಸೊ ಈ ರೀತಿ ಯಾರು ಯಾವ ಒಂದು ಇನ್ಸ್ಟಿಟ್ಯೂಟು ಮಾಡಲ್ಲ ಅಂತ ಅನ್ಕೋತೀನಿ ನಾನು. ಹಾಗಾಗಿ ಬೇರೆ ಊರಿಂದ ಬಂದು ಕೆಲಸ ಮಾಡಿದ್ರು ಬೆಟ್ರು. ಇದು ಕ್ಲಾಸ್ ಡೇಟು ಅಂತ ನಂಗೆ ಗೊತ್ತಿಲ್ಲ, ಬಟ್ ಅವ್ರು ಕೊಟ್ಟಿರೋದು 10 ದಿನ ಅಂತ ಕೊಟ್ಟಿದ್ರು. ಸೊ ಒಂದ್ಸಾರಿ ನಾನು ಇಲ್ಲಿ ಫೋನ್ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ, ಆ ಸರ್ದ ಹಾಲನವರ್ ಸರ್ ಅಂತಂದು. ಒಂದ್ಸಾರಿ ಕಾಲ್ ಮಾಡಿ ಕೇಳ್ರಿ. ಇಲ್ಲ ಈ ಥರ ನಿಮ್ಮದು ಸಂಯುಕ್ತ ಕರ್ನಾಟಕದೊಳಗೆ ವಾಂಟೆಡ್ ಅಂತ ನೋಡಿದ್ವಿ. ಸೊ ಸರ್ ನಾವು ಅಪ್ಲಿಕೇಶನ್ ಕೊಡ್ಬೇಕಂತ ಅನ್ಕೊಂಡಿವಿ, ಬರ್ಬೋದಾ ಅಂತ ಕೇಳ್ರಿ. ಹ್ಞೂ ಅಂದರೆ ಅರ್ಜಿ ಬರೆಯೋದು ಹೆಂಗ ಅಂತ ಕೇಳಿದ್ರಿ ನಂಗೆ. ನಾನು ಹೇಳ್ತೀನಿ, ಬರೆದು ಅಂತೂ ತೋರಿಸ್ತೀನಿ ಯಾವ ಥರ ಅಂತ ಒಂದು ಹೇಳ್ತೀನಿ ಬಾಯಿಲೆ. ಸೊ ಫಸ್ಟ್ ಯಾವಾಗಲೂ ಇಂದ ಹಾಕಬೇಕು. ಇಂದ ನಿಮ್ಮ ಹೆಸರೇನು? ನನ್ನ ಹೆಸರು ಅಕ್ಷತಾ ಬಂದಿ, ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಕೂಡಲ ಸಂಗಮ. ಅಂದರೆ ನಾನು ವರ್ಕ್ ಮಾಡ್ತಿದ್ದೀನಿ, ನೀವು ವರ್ಕ್ ಮಾಡ್ತಿಲ್ಲ ಅಂದಾಗ ಅಕ್ಷತಾ ಬಂದಿ ಹಲಗಲಿ ಅಂತ ಹಾಕಿ, ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟೆ ಅಂತ ಹಾಕಿ, ಕೆಳಗೆ ಗೆ ಹಾಕಿ, ಇಂದಾದ್ಮೇಲೆ ಗೆ ಹಾಕೋದು. ಗೆ ಏನು ಹಾಕೋದು? ಮಾನ್ಯ ಕಾರ್ಯಾಧ್ಯಕ್ಷರು BVVS ಸಂಘ ಬಾಗಲಕೋಟ್ ಹಾಕಿ, ನೆಕ್ಸ್ಟು ಮಾನ್ಯರೇ ವಿಷಯ ನೇಮಕಾತಿಯ ಕುರಿತು 2026-27ನೇ ಸಾಲಿನ ನೇಮಕಾತಿಯ ಕುರಿತು ಅಂತ ಹಾಕೋದು. ನೆಕ್ಸ್ಟ್ ವಿಷಯ ಬರಿಬೇಕು ನೀವೇನಂತ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಶ್ರೀಮತಿ ಅಕ್ಷತಾ ಬಂದಿ ಆಗಿದ್ದು, ನಾನು 2026-27ನೇ ಸಾಲಿನಲ್ಲಿ ನೀವು ಕರೆದಂತಹ ಒಂದು ನೇಮಕಾತಿಯ ಬಗ್ಗೆ ತಿಳಿದುಕೊಂಡು ಇಲ್ಲಿ ನಿಮ್ಮ ಒಂದು ಸಂಘದಲ್ಲಿ, ನಿಮ್ಮ ಸಂಘದ ಅಡಿಯಲ್ಲಿ ಕೆಲಸ ಮಾಡಲು ಕಾರ್ಯನಿರ್ವಹಿಸಲು ನನಗೆ ತುಂಬ ಆಸಕ್ತಿ ಇದೆ, ಅಥವಾ ನಾನು ತುಂಬ ಆಸಕ್ತಿಯನ್ನು ಹೊಂದಿದ್ದೇನೆ. ಹಾಗಾಗಿ ನನಗೆ ಒಂದು ಅವಕಾಶ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಬರ್ತು ಕೆಳಗಡೆ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ. ಈ ಕಡೆ ಸ್ಥಳ ಮತ್ತು ದಿನಾಂಕ ಯಾವತ್ತು ಕೊಡ್ತಿರಲ್ಲ ನೀವು ಅಪ್ಲಿಕೇಶನ್ ಅವತ್ತಿಲ್ದು ಹಾಕ್ರಿ. ಸ್ಥಳ ಏನೈತಿ, ನಿಮ್ಮ ಊರು ಏನೈತಿ ಅದನ್ನ ಹಾಕ್ರಿ.
ಈ ಥರ ಕೊಟ್ಟು ಅಷ್ಟು ಡಾಕ್ಯುಮೆಂಟ್ಸ್ನ ಕೊಟ್ಟು ಬರ್ರಿ. ಆದಷ್ಟು ಈ ಬಾಗಲಕೋಟೆ ಸುತ್ತಮುತ್ತ ಯಾವ್ಯಾವ ತಾಲೂಕು ಇದಾವಲ್ಲ 6 ತಾಲೂಕ್ನಲ್ಲಿ ಪ್ರತಿಯೊಬ್ಬರು ಯೂಸ್ ಮಾಡಿಕೊಡ್ರಿ. ಎಲ್ಲ ಕಡೆ ಐತಿದು ಅವೈಲೇಬಲ್ ಐತಿ. ಹಳ್ಳಿಯಲ್ಲೂ ಐತಿ. ನಾನು ಈ ಸೈಡ್ ಲಿಸ್ಟ್ನ ಹಾಕ್ಬಿಡ್ತೀನಿ ಎಲ್ಲೆಲ್ಲಿ ಸ್ಕೂಲ್ ಇದಾವಂತ ಒಂದ್ಸಾರಿ ನೋಡ್ಕೊಂಬಿಡ್ರಿ. ಇಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಬೇಕಿದ್ರೆ ನೀವು ಇದನ್ನ ಮಾಡ್ರಿ. ಅಥವಾ ನೀವು ಗೂಗಲಲ್ಲಿ BVVS ಅಥವಾ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶಾಲೆಯ ಪಟ್ಟಿ ಅಂತ ಅಥವಾ ಲಿಸ್ಟ್ ಆಫ್ BVVS ಸ್ಕೂಲ್ಸ್ ಅಂತ ಹೊಡೆದ್ರೆ ಪ್ರತಿಯೊಂದು ಬರುತ್ತಾ. ಪ್ರೈಮರಿಯಿಂದ ಹಿಡ್ಕೊಂಡು ಹೈಸ್ಕೂಲು, ಕಾಲೇಜು ಪ್ರತಿಯೊಂದು ಐತಿ. ನಿಮ್ಮ ಒಂದು ಎಜುಕೇಷನ್ ಮೇಲೆ ಕೊಡ್ತಾರ. ಇವಾಗ BSc B.Ed ನಂದು, ಹಂಗಾಗಿ ನಂಗೆ ಹೈಸ್ಕೂಲ್ ಕೊಟ್ಟರು. ನಿಮ್ದೇನಾದರೂ MSc ಮಾಡಿದ್ರಿ ಅಂತಂದರೆ ಅಲ್ಲಿ ಏನು ಮಾಡ್ಬೋದು, ನಿಮಗೆ ಕಾಲೇಜನ್ನು ಕೊಡ್ಬೋದು. ಅಥವಾ D.Ed ಮಾಡಿದ್ರಿ ಅಂತಂದರೆ ನಿಮಗೆ ಪ್ರೈಮರಿ ಕೊಡ್ಬೋದು. ಎಲ್ಲ ರೀತಿಯ ಅಪಾರ್ಚುನಿಟೀಸ್ ಇದಾವು. ಸೊ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗೈತಿ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ನಾನು ಹೇಳ್ತೀನಿ. ಹೋಪ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.